ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ನೋಡ್ಬೋದು ರೀ, ನಾನು ತುಂಬ ಸುಲಭವಾದಂಥ ವಿಧಾನದಲ್ಲಿ ನಾನು ಅಂದರೆ ಅಕ್ಕಿ ಮಸಾಲ ರೊಟ್ಟಿ ನೋಡಿರ್ಬೋದು ರೀ. ಇದರೊಳಗೆ ನೋಡಿರಿ, ನಾನು ಈರುಳ್ಳಿ ಹಾಕಿನಿ. ನೀವು ತಿನ್ನಬೇಕಾದ್ರೆ ಈರುಳ್ಳಿ ಗರಿ ಗರಿಯಾಗಿಯೂ ಇರುತ್ತೆ, ತುಂಬ ತೆಳುವಾಗಿಯೂ ಮಾಡಿದ್ದೀನಿ, ತುಂಬ ಟೇಸ್ಟಾಗಿಯೂ ಇರುತ್ತೆ ರೀ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಮ್ಮದು ರೊಟ್ಟಿ ನೋಡಿರಿ, ಇದು ಅಕ್ಕಿ ರೊಟ್ಟಿ ಅಂದರೆ ಅಕ್ಕಿದ ಮಸಾಲ ರೊಟ್ಟಿ ತುಂಬ ಇಷ್ಟು ನಿಮಗೆ ಸ್ಮೂತಾಗಿ ಬರುತ್ತೆ. ನೋಡ್ಬೋದು ರೀ, ಈ ಥರ ಒಂದು ಮುಷ್ಟಿಯಲ್ಲಿ ಹಿಡಿದ್ರೆ ಸಾಕು ನಿಮಗೆ ಅಕ್ಕಿ ರೊಟ್ಟಿ ಅಂದರೆ ಇದು ಇಷ್ಟು ಚೆನ್ನಾಗಿ ಸಾಫ್ಟಾಗಿಯೂ ಇದೆ ರೀ. ನೀವು ಮನೆಯಲ್ಲಿ ಒಂದು ಸತಿ ನೋಡಿರಿ, ತುಂಬ ಟೇಸ್ಟಾಗಿರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಮಧ್ಯಾಹ್ನ ಲಂಚಿಗೂ ಚೆನ್ನಾಗಿರುತ್ತೆ, ಸಾಯಂಕಾಲ ಊಟಕ್ಕೂ ಚೆನ್ನಾಗಿರುತ್ತೆ ರೀ. ಇವಾಗ ಇದನ್ನು ಹೇಗೆ ಮಾಡೋಣ ಅಂಥೇಳಿ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ನೀವು ಇಲ್ಲೊಂದು ಕಪ್ಪು ಅಕ್ಕಿ ಹಿಟ್ಟನ್ನು ನೋಡ್ತಾ ಇದ್ದೀರಿ. ಇವತ್ತೊಂದು ಒಳ್ಳೆಯ ಒಂದು ರೊಟ್ಟಿ ಮಸಾಲ ರೊಟ್ಟಿಯನ್ನು ಮಾಡೋಣ ರೀ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ಅಂದರೆ ಬೇರೆ ಬೇರೆ ಪದಾರ್ಥಗಳನ್ನು ಹಾಕಿ ತುಂಬ ಒಳ್ಳೆಯ ಒಂದು ಟೇಸ್ಟ್ ಆಗಿರುವಂತಹ ಅಕ್ಕಿ ರೊಟ್ಟಿನ ಮಾಡೋಣ ರೀ. ನಮ್ಮ ಚಾನಲ್ಗೆ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದಿರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಇವಾಗ ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ರೀ. ಈ ಬೌಲಿಗೆ ನೋಡಿರಿ, ನಾವು ಇಟ್ಕೊಂಡಿರುವಂಥ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ರೀ. ಈ ಬೌಲಿಗೆ ನೋಡಿರಿ, ಇವಾಗ ಇಲ್ಲಿ ನಾನು ಒಂದು 2.5 ಟೇಬಲ್ ಸ್ಪೂನು ರವೆ ತೊಗೊಂಡಿದ್ದೀನಿ ರೀ. ಬಾಂಬೆ ರವೆ ಅಂತ ಬರ್ತಾ ಅದು ತೊಗೊಂಡಿನಿ ರೀ. ಅಚ್ಚ ಖಾರದ ಪುಡಿ ತೊಗೊಂಡಿನಿ 1 ಟೇಬಲ್ ಸ್ಪೂನು, ಒಂದು ಅರ್ಧ ಟೇಬಲ್ ಸ್ಪೂನು ಅರಿಶಿನ ತೊಗೊಂಡಿನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ರೀ. ಇದಕ್ಕೇನೆ ನಾವು ಹಾಕೊಳ್ಳೋಣ ರೀ. ಇವಾಗ ನೋಡ್ಬೋದು, ಇಲ್ಲಿ ನಾನು ಸ್ವಲ್ಪ ಹುರಿದು ಇಟ್ಕೊಂಡಿದ್ದೀನಿ ರೀ. ಅಂದ್ರೆ ಸ್ವಲ್ಪನೇ ಒಂದು 4 ಟೇಬಲ್ ಸ್ಪೂನು ಶೇಂಗದ ಕಾಳು, ಸ್ವಲ್ಪನೇ ಹುರ್ಗಡ್ಲೆಯನ್ನು ಇಟ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟಾಗಿರುತ್ತೆ ರೀ. ಸ್ವಲ್ಪ ಬೇರೆ ಬೇರೆ ಐಟಮ್ಗಳು ಬೆಳಗ್ಗೆ ನಮಗೆ ತಿಂಡಿಗಾದ್ರೂ ಆಗುತ್ತೆ, ಮಧ್ಯಾಹ್ನ ಊಟಕ್ಕಾದ್ರೂ ಆಗುತ್ತೆ, ಸ್ನ್ಯಾಕ್ಸ್ ಆದ್ರೂ ಆ ಥರನೂ ಮಾಡ್ಕೋಬೋದು. ಆಗ ನಾನು ಮಿಕ್ಸಿ ಜಾರ್ ತೊಗೊಂಡಿನಿ ರೀ. ಇದಕ್ಕೇನೆ ಹಾಕೋತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಇದನ್ನು ನೋಡಿರಿ ತರಿ ತರಿಯಾಗಿಯೇ ನಾವು ಮಿಕ್ಸಿ ಮಾಡಬೇಕು ರೀ, ತುಂಬ ನೈಸ್ ಮಾಡೋದೇ ಇಲ್ಲ. ಇವಾಗ ನೋಡ್ಬೋದು ರೀ, ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೇನೆ. ತುಂಬ ನೈಸ್ ಆಗಿಲ್ಲ, ಸ್ವಲ್ಪ ತರಿ ತರಿನೇ ಆಗಿದೆ. ನಾವು ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆಲ್ಲ ಹಾಕಿದ್ಮೇಲೆ ನೋಡಿರಿ, ಇನ್ನೊಂದು ಸ್ವಲ್ಪನೇ ಸಾಮಾನುಗಳು ಹಾಕೋಣ. ಇನ್ನು ಇಲ್ಲಿ ನೋಡ್ಬೋದು ರೀ, ಸ್ವಲ್ಪನೇ ಶುಂಠಿಯನ್ನು ಈ ಥರನೇ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಇದು ಬೇಡ ಅಂತ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೋದು. ಸ್ವಲ್ಪನೇ ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರೀ. ನಾನು ಮೀಡಿಯಮ್ ಸೈಜಿಂದು ಒಂದು ಈರುಳ್ಳಿಯನ್ನು ಸಣ್ಣಕ್ಕೆ ಈ ಥರನೇ ಹೆಚ್ಚಿದ್ದೀನಿ ರೀ. ಮತ್ತು ಇದಕ್ಕೇನು ನೋಡಿರಿ, ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ರೀ. ಮತ್ತು ಇದಕ್ಕೇನು ನೋಡಿರಿ, ಸ್ವಲ್ಪನೇ ನಾನು ಹಸಿಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ ರೀ. ಇವೆಲ್ಲ ಹಾಕೋಣ. ಇವಾಗ ನೋಡ್ಬೋದು ರೀ, ಇದಕ್ಕೇನೆ ಸ್ವಲ್ಪನೇ ಒಂದು 1/4 ಚಮಚ ಜೀರಿಗೆಯನ್ನು ಹಾಕ್ಕೊಂಡಿದ್ದೇವೆ ರೀ. ಇವಾಗ ಇದನ್ನು ಚೆನ್ನಾಗಿ ನಾವು ಇದರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ತುಂಬ ಬೆಳಗ್ಗೆ ತಿಂಡಿಗಾದ್ರೂ ಆಗುತ್ತೆ, ಮಧ್ಯಾಹ್ನ ಟೈಮಿಗೆ ಸಾಯಂಕಾಲ ಟೈಮಿಗೆ ನೋಡಿರಿ ಅಕ್ಕಿ ಹಿಟ್ಟಿತ್ತು ಅಂದರೆ ಈ ಥರನೇ ನಾವು ಮಾಡ್ಕೋಬೇಕು. ತುಂಬ ಅಂದರೆ ಟೇಸ್ಟಾಗಿಯೂ ಇರುತ್ತೆ. ನಾನು ಹಿಟ್ಟು ಯಾವ ಕಪ್ನಲ್ಲಿ ತೊಗೊಂಡಿನಿ ನೋಡಿರಿ, ನೀರನ್ನು ಅದೇ ಕಪ್ನಲ್ಲಿ ತೊಗೊಂಡಿನಿ. ಇದ್ರ ಜೊತೆಗೆ ಸ್ವಲ್ಪನೇ ಹಾಕ್ಬೇಕು ರೀ. ಯಾಕಂದರೆ ಈರುಳ್ಳಿ ಹಾಕಿವಿ, ಹಸಿಮೆಣ್ಸಿನ್ಕಾಯಿ ಹಾಕಿವಿ ನೋಡಿರಿ. ನಾನು ಒಂದು ಹಸಿಮೆಣ್ಸಿನ್ಕಾಯಿ ಹಾಕೀನಿ. ನಿಮಗೆ ಬೇಕಿದ್ರೆ ಖಾರ ಜಾಸ್ತಿ ಅಂತಂದರೆ 2-3 ಹಾಕ್ಕೋಬೋದು. ಈ ಥರನೇ ಚೆನ್ನಾಗಿ ಕಲಿಸ್ಬೇಕು ರೀ. ನೋಡ್ಬೋದು, ನಮ್ಮದು ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ರೇ ಟೇಸ್ಟು ಚೆನ್ನಾಗಿ ಬರುತ್ತೆ ರೀ. ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಇವಾಗ ನೋಡ್ಬೋದು ರೀ, ನಾನು ಇದನ್ನು ಚೆನ್ನಾಗಿ ಈ ಥರನೇ ಕಲಿಸ್ಕೊಂಡಿದ್ದೇನೆ. ಇವಾಗ ನೋಡ್ಬೋದು, ನಾನು ಒಂದು ಬೌಲಲ್ಲಿ ನೀರಲ್ಲಿ ಒಂದು ಸ್ವಲ್ಪನೇ 1/4 ಭಾಗದಕ್ಕಿಂತಲೂ ಸ್ವಲ್ಪ ಕಡಿಮೆ ನೀರು ಉಳ್ಕೊಂಡಿದ್ದೆ. ಇಷ್ಟು ಹಾಕಿ ನೀವು ಕಲಿಸಿದ್ರೆ ಸಾಕು. ನೋಡ್ಬೋದು ರೀ, ಒಂದು 5 ನಿಮಿಷದಲ್ಲೇ ನೀವು ಈ ತಿಂಡಿಯನ್ನು ಮಾಡ್ಬೋದು. ಬೆಳಿಗ್ಗೆ ಒಂಚೂರು ಈರುಳ್ಳಿ ಅದು ಬೇಗ ಕಟ್ ಮಾಡಿ ಇಟ್ಕೊಂಡ್ರೆ ಇದಿಷ್ಟು ಕಲಿಸೋದು ಈ ಥರ ಮಾಡೋದು. ಇವಾಗ ನಮಗೆ ರೆಡಿ ಆಗಿದೆ. ಇವಾಗ ನಾನು ಇಲ್ಲೊಂದು ಆಯಿಲ್ ಶೀಟನ್ನು ತೊಗೊಂಡಿದ್ದೀನಿ ರೀ. ಇದಕ್ಕೇ ಒಂದು ಸ್ವಲ್ಪನೇ ಆಯಿಲನ್ನು ಹಚ್ಚೋಣ ರೀ. ನಿಮಗೆ ಚಿಕ್ಕದು ಬೇಕಿದ್ರೆ ಚಿಕ್ಕದು ಮಾಡ್ಕೊಳ್ಳಿ, ದೊಡ್ಡದು ಬೇಕಿದ್ರೆ ದೊಡ್ಡದು ಮಾಡ್ಬೋದು. ನಾನು ಸ್ವಲ್ಪ ಸ್ಮಾಲ್ ಸೈಜ್ನಲ್ಲೇ ತೊಗೋತಾ ಇದ್ದೀನಿ ರೀ. ನೋಡ್ಬೋದು, ಈ ಆಯಿಲ್ ಪ್ಯಾಕೆಟ್ ಮೇಲೆ ಹಾಕಿ ಈ ಥರನೇ ಸ್ಪ್ರೆಡ್ ಮಾಡಿದ್ರೆ ಸಾಕು. ನಿಮ್ಮ ಹತ್ರ ಪ್ರೆಸ್ಸಿಂಗ್ ಮೆಷಿನ್ ಇದ್ದರೆ ಅದನ್ನೂ ಸಹ ತೊಗೋಬೋದು ರೀ. ಅದನ್ನು ತೊಗೊಂಡ್ಕಸಂದರೆ ಪ್ರೆಸ್ ಮಾಡಿದ್ರೂ ಸಹ ಆಗುತ್ತೆ. ಇದರಲ್ಲಿಂದ ತುಂಬ ಈಸಿ ಆಗುತ್ತೆ, ಬೇಗನೂ ಆಗುತ್ತೆ. ನೋಡ್ಬೋದು, ನಮ್ಮದು ನಿಮಗೆ ಎಷ್ಟು ತೆಳು ಬರ್ತದೋ ಅಷ್ಟು ತೆಳು ಮಾಡಿರಿ, ತುಂಬ ತೆಳುವನ್ನು ಮಾಡ್ಲಿಕ್ಕೆ ಹೋಗಬೇಡ್ರಿ. ಈರುಳ್ಳಿ ಎಲ್ಲ ಹಾಕಿ ನೋಡಿರಿ,
ಹಾಗಾಗಿ ಸ್ವಲ್ಪ ತುಂಬ ತೆಳುವೂ ಆಗಲ್ಲ, ಕಟ್ಟಾಗೋ ಚಾನ್ಸ್ ಇರುತ್ತೆ. ನೋಡ್ಬೋದು ನಾನು ಇದನ್ನು ಈ ಥರನೇ ಹಾಕಿ ಸ್ವಲ್ಪನೇ ಮೇಲ್ಗಡೆ ಆಯಿಲನ್ನು ಹಚ್ಚಿದ್ದೇನೆ. ನೋಡ್ಬೋದು ರೀ, ಇವಾಗ ನಮ್ಮದು ರೆಡಿ ಆಗಿದೆ. ಇಲ್ಲಿ ನೋಡ್ಬೋದು ನಾನು ತವಾನ ಇಟ್ಕೊಂಡಿದ್ದೇನೆ ರೀ. ಸ್ವಲ್ಪ ಕಾದಿದೆ ನಂದು ತವ. ನೋಡ್ಬೋದು ಸ್ವಲ್ಪ ತವ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು, ಇಲ್ಲಿಲ್ಲಂದರೆ ಇದು ರೊಟ್ಟಿ ಇದಕ್ಕೆ ಹತ್ತೋ ಚಾನ್ಸ್ ಇರುತ್ತೆ, ಅಂದರೆ ಅಂಟ್ಕೊಳ್ಳೋ ಚಾನ್ಸ್ ಇರುತ್ತೆ ರೀ. ಹಾಗಾಗಿ ಇದಕ್ಕೆ ಹಿಂಗೆ ಸ್ವಲ್ಪನೇ ಇದು ಬಿಡಬೇಕು ರೀ, ಸ್ವಲ್ಪ ಆಯಿಲ್ ಸ್ವಲ್ಪ ಬಿಸಿ ಆಗಬೇಕು. ಇವಾಗ ನಾನು ಇದು ನಮ್ಮದೇನು ರೊಟ್ಟಿ ಇದೆ ನೋಡಿರಿ, ಈ ಥರ ಕೈಲಿಂತ ತೊಗೊಂಡು ಹಾಕಿದ್ರೂ ತುಂಬ ಸುಲಭವಾಗಿ ಬರುತ್ತೆ. ನೋಡ್ಬೋದು ರೀ, ಇವಾಗ ನಾನು ಹಾಕ್ಕೊಂಡಿದ್ದೇನೆ. ಇವಾಗ ನೋಡ್ಬೋದು ರೀ, ನಮ್ಮದು ಇನ್ನೊಂದು ಸಹ ತೊಗೊಂಡಿದ್ದೇನೆ. ಇದನ್ನು ಇದೇ ಥರನೇ ನಾವು ಸ್ವಲ್ಪ ಕೈಗೆ ಆಯಿಲ್ ಹಚ್ಕೊಂಡು ಆಗುತ್ತೆ ರೀ. ಆಯಿಲ್ ಇಷ್ಟಪಡಲಾರ್ದವರು ಕೈಗೆ ನೀರು ಹಾಕೊಂಡು ತಟ್ಬೋದು ರೀ. ತುಂಬ ಸುಲಭವಾಗಿ ಮಾಡ್ಬೋದು ರೀ. ನೋಡ್ಬೋದು ಬೇಗನೆ ನಿಮಗೆ ಆಗುತ್ತೆ ರೀ. ಒಂದು 10 ನಿಮಿಷದೊಳಗೆ ನಿಮಗೆ ಇದು ರೆಡಿ ಆಗುತ್ತೆ ನಿಮಗೆ. ಇವಾಗ ನೋಡ್ಬೋದು ರೀ, ನಮ್ಮದು ಹಸಿದೆಲ್ಲ ಹೋಗಿದೆ, ಅಂದರೆ ಬೆಂದಂಗೆ ಅನ್ನಿಸ್ತಾ ಇದೆ. ಈ ಕಡೆ ನಾನು ಹಾಕೋತಾ ಇದ್ದೀನಿ. ನೋಡ್ಬೋದು ತುಂಬ ಸುಲಭವಾಗಿ, ಅಂದರೆ ನಮಗೆ ಎಲ್ಲಿ ಅಂಟ್ಕೊಂಡಿದ್ದಿಲ್ಲ, ಚೆನ್ನಾಗಿ ಬಂದಿದೆ. ಇವಾಗ ನೋಡಿರಿ, ಈ ಕಡೆ ನಾವು ತಿರುಗಿಸಿ ಹಾಕ್ಕೊಳ್ಳೋಣ. ಅಂದರೆ ಇದು ತುಂಬ ಬೇಯಬೇಕಂತಿಲ್ಲ ರೀ, ಅಂದರೆ ಸ್ವಲ್ಪನೇ ಕಲರ್ ಚೇಂಜ್ ಆಗಿದೆ ನೋಡಿರಿ. ಸ್ವಲ್ಪ ಈರುಳ್ಳಿ ಹಾಫ್ ಫ್ರೈ ಆದರೆ ಸಾಕು, ಅಂದರೆ ಇದು ತಿನ್ನೋ ಟೈಮಿಗೆ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ. ಹಾಗಾಗಿ ಇವಾಗ ಈ ಕಡೆನೂ ನಾವು ತಿರುಗಿಸಿ ಹಾಕ್ಕೊಳ್ಳೋಣ ರೀ. ನೋಡ್ಬೋದು ಇವಾಗ ನೋಡ್ಬೋದು ರೀ, ನಾವು ಇದನ್ನು ಈ ಕಡೆನೂ ಬೇಯಿಸಿದ್ದೇವೆ. ನಾವು ಇದನ್ನು ತೆಗೆದು ಇಟ್ಕೊತಾ ಇದ್ದೀನಿ ರೀ. ನಮ್ಮದು ಇದು ರೆಡಿ ಆಗಿದೆ. ನೋಡ್ಬೋದು ಇವಾಗ ಇನ್ನೊಂದು ಹಾಕ್ತಾಯಿದ್ದೀನಿ ರೀ. ನಾವು ಫಸ್ಟಿಗೆ ಹಾಕಿದ್ದೆ ನೋಡಿರಿ, ಅದೇ ಆಯಿಲ್ ಇದೆ. ಒಂದು ಸತಿ ಚೆನ್ನಾಗಿ ಆಯಿಲ್ ಹಾಕಿ ಬಿಸಿ ಮಾಡಿದ್ರೆ ಸಾಕು ನೋಡಿರಿ. ಇದನ್ನು ಇವಾಗ ನಮಗೆ ರೆಡಿ ಆಗಿದೆ. ನಾವು ಬೇಕಿದ್ರೆ ಈ ಥರನೇ ಡ್ರಾಪು ಆಯಿಲ್ ಬಿಟ್ರೂ ಸಾಕ್ರಿ. ನೋಡ್ಬೋದು ಇವಾಗ ನೋಡ್ಬೋದು ರೀ, ನಮ್ಮದು ಕೊನೆಯದಾಗಿ ನಾನು ಇದನ್ನು ಸಣ್ಣ ಅಂದರೆ ಚಿಕ್ಕ ಸೈಜ್ನಲ್ಲೇ ಮಾಡ್ಕೊಂಡಿದ್ದೇನೆ. ಇವಾಗ ನಮ್ಗೆ ರೆಡಿ ಆಗಿದೆ, ಆಫ್ ಮಾಡ್ತಾಯಿದ್ದೀನಿ. ನೋಡ್ಬೋದು ರೀ, ನಮ್ಮದು ಇಷ್ಟೆಲ್ಲ ರೆಡಿ ಆಗಿದೆ. ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಆಗಿರುತ್ತೆ ರೀ. ನೋಡಿದ್ರಲ್ರಿ, ಸುಲಭವಾದ ವಿಧಾನದಲ್ಲಿ ನಾವು ಅಕ್ಕಿದು ಮಸಾಲ ರೊಟ್ಟಿಯನ್ನು ತುಂಬ ಸುಲಭವಾಗಿ ಮಾಡಿಕೊಳ್ಬೇಕಾಗತ್ತೆ ರೀ. ಅಂದರೆ ತುಂಬ ಟೇಸ್ಟಾಗಿನೂ ಇರುತ್ತೆ. ಇದರ ಜೊತೆ ಚಟ್ನಿ ಆದ್ರೂ ಆಗುತ್ತೆ ರೀ, ಯಾವುದಾದ್ರೂ ನೀವು ಚಟ್ನಿ ಪುಡಿ ಆದ್ರೂ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟಾಗಿರುತ್ತೆ ರೀ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.